ಚುನಾವಣೆ ಇದೆ. ನಮ್ಮ ಭಾಗದ್ದು ಈಶಾನ್ಯ ಭಾಗದ್ದು ಚುನಾವಣೆ ಇದೆ. ಅದಕ್ಕೆ ಇವತ್ತ ನಮ್ಮ ರಾಜ್ಯದ ಅಧ್ಯಕ್ಷರು ಚುನಾವಣೆಯನ್ನ ಪೂರ್ವಭಾವಿ ಸಭೆಯನ್ನ ಕರೆದಿದ್ದಾರೆ. ಈಶಾನ್ಯ ಭಾಗ ಅಂದ್ರೆ ನಮಗೆ ಕನಿಷ್ಠ ನಮ್ಮ 6 ಜಿಲ್ಲೆಗಳು, 6 ಜಿಲ್ಲೆಯಿಂದನೂ ನಮ್ಮ ಶಿಕ್ಷಕರ ಅಭ್ಯರ್ಥಿಯನ್ನ ಅನೌನ್ಸ್ ಮಾಡ್ತಾರೆ. ಅದನ್ನು ಪೂರ್ವಭಾವಿಯಾಗಿ ಈ ರೀತಿ ಮಾಡೋದು ಒಳ್ಳೆಯ ಒಂದು ಬೆಳವಣಿಗೆ ಪಕ್ಷದೊಳಗ. ಯಾಕಂದ್ರೆ ಈ ರೀತಿ ಮಾಡೋದ್ರಿಂದ ಕನಿಷ್ಠ 35ರಿಂದ 36 ಕ್ಷೇತ್ರಗಳಿಗೆ ಅವ್ರು ಓಡಾಡಬೇಕಾಗತ್ತೆ. ಬಹಳ ಒಳ್ಳೆ ನಿರ್ಧಾರವನ್ನ ಅಧ್ಯಕ್ಷರು ತಗೊಂಡಿದ್ದಾರೆ. ಅದಕ್ಕೆ ನಾವು ನಮ್ಮ ಭಾಗದ ಅಭ್ಯರ್ಥಿಯನ್ನು ಆದಷ್ಟು ಬೇಗನೆ ಆಯ್ಕೆ ಮಾಡಿ ನಿಶ್ಚಿತವಾಗ್ಲೂ ನಾವು ಗೆಲ್ಸ್ಕೊಂಡ್ಬರ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದೀವಿ. ಗೆಲ್ಲಿಸ್ತೀವಿ, ಆ ವಿಶ್ವಾಸ ಇದೆ. ಸರ್, RSS ವಿಚಾರದಲ್ಲಿ ಸರ್ಕಾರ ಅಂದ್ರೆ ಸಹಜವಾಗಿ ಖಾಸಗಿ ಸಂಘ ಸಂಸ್ಥೆಗಳು ಸರ್ಕಾರಿ ಜಾಗದಲ್ಲಿ ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ರು. ಅದಕ್ಕೆ ಸದ್ಯಕ್ಕೆ ಒಂದು ಸ್ಟೇ ಆಗಿದೆ ಸರ್ ಹೈಕೋರ್ಟ್ ನಲ್ಲಿ. ಅಂದ್ರೆ ಕ್ವಶನ್ ಮಾಡಿದ್ರು, ಅದಕ್ಕೆ ಸ್ಟೇ ಆಗಿದೆ. ಕೋರ್ಟ್ ಹೇಳಿದ್ದನ್ನು ನಾವು ಕೇಳಲೇಬೇಕು, ಕಾನೂನನ್ನು ಪಾಲನೆ ಮಾಡಲೇಬೇಕು, ಅದನ್ನ ಮಾಡ್ತೀವಿ. ಆದರೆ ನಾವು RSSನೇ ಬ್ಯಾನ್ ಮಾಡಬೇಕು ಅಂತ ನಾವು ಎದುರಾಗೂ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಿಲ್ಲ. ನಾವು RSS ಬ್ಯಾನ್ ಮಾಡಬೇಕು, ಮತ್ತೊಂದು ಸಂಸ್ಥೆಯನ್ನು ಬ್ಯಾನ್ ಮಾಡ್ಬೇಕಂತ. ಅಂದರೆ ಯಾವುದೇ ಕಾರ್ಯಕ್ರಮ ಆಗ್ಬೇಕಂತಂದ್ರೆ ಸರ್ಕಾರದ ಸಂಬಂಧಪಟ್ಟಂತ ಸರ್ಕಾರದ ಪರ್ಮಿಷನ್ ಅನ್ನು ತೆಗೆದುಕೊಂಡು ಅದನ್ನ ಕಾರ್ಯಕ್ರಮವನ್ನು ಮಾಡ್ಬೇಕಂತ ಮಾಡಿದ್ದೀವಿ. ಯಾಕೆ ಇದು RSS ಟಾರ್ಗೆಟ್ ಇಟ್ಕೊಂಡು RSS ಟಾರ್ಗೆಟ್ ಇಟ್ಕೊಳ್ಳೋಂಥ ಅವಶ್ಯಕತೆ ನಮಗೇನು ಇಲ್ಲ. RSS ಮತ್ತೆ ಅವ್ರು BJP ಇದನ್ನ ಹೆಚ್ಚು ಮಾತಾಡೋಂಥ ಕೆಲಸವನ್ನು ಮಾಡ್ತಾರೆ. RSS ಬ್ಯಾನ್ ಮಾಡ್ತಾರೆ. RSS ಬ್ಯಾನ್ ಮಾಡ್ತೀನಿ ಅಂತ ಯಾರು ಹೇಳಿದ್ರು? ನಾವೇನ್ ಹೇಳಿದ್ವಿ? ನಮ್ಮ ಪಕ್ಷದ ಯಾರು ಮುಖ್ಯಮಂತ್ರಿಗಳು ಸಚಿವರ ಪತ್ರ ಬರೆದ್ರು. ಸತ್ಯತೆ ಪತ್ರ ಬರೆದ್ರೆ ತಪ್ಪೇನಿಲ್ಲ. ಯಾಕಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಂತಂದ್ರೆ ನೀವು ಪರ್ಮಿಷನ್ ತಗೊಂಡ ಮಾಡಬೇಕು, ಅದು ತಪ್ಪೇನಿದೆ? ನಾಳೆ ಏನಾದರೂ ಅಹಿತಕರ ಘಟನೆಗಳಾದ್ರೆ ಯಾರ ಜವಾಬ್ದಾರಿ? ಸರ್ಕಾರ ಜವಾಬ್ದಾರಿ ಅಲ್ಲ. ಹಿಂಗಾಗಿ ಪತ್ರ ಬರೆದಿದ್ರೆ ಅದ್ರ ಬಗ್ಗೆ ಕ್ಯಾಬಿನೆಟ್ ಒಳಗೂ ತೀರ್ಮಾನ ಆಗಿದೆ. ನಾವು ಆ ಸಂಸ್ಥೆ ಈ ಸಂಸ್ಥೆ ಅಂತ ಹೇಳಿಲ್ಲ. ಎಲ್ಲ ಸಂಸ್ಥೆಗೆ ಯಾವುದೇ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಪೂರ್ವಭಾವಿಯಾಗಿ ಪರ್ಮಿಷನ್ ತಗೋಬೇಕು ಅಂತ ಹೇಳಿದ್ದು ಸತ್ಯ. ಅದ್ರಾಗ ಏನ್ ಹೇಳೋದಿಲ್ಲ. ಕೋರ್ಟ್ ಈಗ ಹೇಳಿದೆ. ಕೋರ್ಟ್ ಬಗ್ಗೆ ನಾವು ಅದಕ್ಕೆ ಸರ್ಕಾರ ಏನೇನು ಕ್ಲಾರಿಫಿಕೇಶನ್ ಕೊಡ್ಬೇಕಾಗೈತೆ ಕೋರ್ಟಿಗೆ ಮುಂದಿನ ದಿನ ಕೊಡುವಂತ ಕೆಲಸ ಮಾಡುತ್ತೆ. ಆದ್ರೆ ಕೋರ್ಟ್ ಹೇಳಿದ್ದನ್ನ ನಾವು ಒಪ್ಕೊಂತೀವಿ, ಅದನ್ನ ಪಾಲನೆ ಮಾಡುವಂತ ಕೆಲಸ ಮಾಡ್ತೀವಿ. ಅದಕ್ಕೆ ಕ್ಲಾರಿಫಿಕೇಶನ್ ಕೋರ್ಟಿಗೆ ಏನು ಕೊಡ್ಬೇಕು? ಮುಖ್ಯಮಂತ್ರಿಗಳು ನಿನ್ನೆ ಹೇಳಿದ್ದಾರೆ ಸರ್, ನಾನೇ 5 ವರ್ಷ ಮುಖ್ಯಮಂತ್ರಿ ಆಗಿದ್ದೀನಿ ಸರ್. ಈಗ ಎಲ್ಲರೂ ಹೇಳೋದು ಅದೇ ಮಾತು, ಹೈಕಮಾಂಡ್ ಏನ್ ಹೇಳುತ್ತಾ ಅದನ್ನ ಎಲ್ಲಾರನ್ನು ಚಾಚು ತಪ್ಪದೆ ಪಾಲನೆಯನ್ನ ಮಾಡ್ತೀವಿ. ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ತಂಗಡಿಗೆ ಹೇಳಂತ ಪ್ರಶ್ನೆ ಬರಂಗಿಲ್ಲ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಆ ರಾಜ್ಯದ ಅಧ್ಯಕ್ಷರು ಅವರೇ ಹೈಕಮಾಂಡ್ ಅನ್ನೋ ಹೊತ್ತಿನಾಗ ನಾವು ಹೈಕಮಾಂಡ್ ಅನ್ನ 3ರಷ್ಟು ಅವ್ರು ಹೇಳಿದ ಪಾಲನೆಯನ್ನ ಮಾಡ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.